ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಪಪ್ರಚಾರ, ಷಡ್ಯಂತ್ರಗಳು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿದ್ದು, ಇದು ಸಂಪೂರ್ಣವಾಗಿ ನಿಲ್ಲಬೇಕೆಂದು ವಿಶ್ವ ಹಿಂದೂ ಪರಿಷತ್ ಇಡೀ ರಾಜ್ಯದ ಜನಗಳಿಗೆ ಶಿವಪಂಚಾಕ್ಷರಿ ಜಪ ಮಾಡುವುದರ ಮುಖಾಂತರ ಈ ಷಡ್ಯಂತ್ರಗಳು ನಿಲ್ಲಬೇಕೆಂದು ಕರೆ ಕೊಡ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಾವಿರಾರು ಸಹಸ್ರಾರು ಜನಗಳಿಗೆ ಅವರ ಕಷ್ಟ ನಷ್ಟಗಳನ್ನು ಸಂಕಷ್ಟಗಳನ್ನು ದೂರ ಮಾಡುವಂತ ಒಂದು ಶ್ರದ್ಧಾ ಕೇಂದ್ರ ಇದು. ಧಾರ್ಮಿಕ ಕ್ಷೇತ್ರ ಇದು. ಈ ಕ್ಷೇತ್ರದಿಂದ ಅನೇಕ ರೀತಿಯ ಧಾರ್ಮಿಕ ಚಟುವಟಿಕೆಗಳು, ಸೇವಾ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ. ಅನ್ನದಾಸೋಹ ಬಂದಿರುವಂತಹವರಿಗೆ ಪ್ರತಿನಿತ್ಯ ಸಾವಿರಾರು ಜನಗಳಿಗೆ ಅನ್ನದಾಸೋಹ ವ್ಯವಸ್ಥೆಯೂ ಸಹಿತ ಕ್ಷೇತ್ರದಲ್ಲಿ ಇದೆ. ಹೀಗೆ ಕ್ಷೇತ್ರ ಒಂದು ಪವಿತ್ರವಾದಂಥ ಧಾರ್ಮಿಕ ಕ್ಷೇತ್ರ. ಅದು ಹಿಂದೂಗಳ ಶ್ರದ್ಧಾ ಕೇಂದ್ರವೂ ಹೌದು. ಇಂಥ ಕ್ಷೇತ್ರದಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಅಪಪ್ರಚಾರ ಮತ್ತು ಷಡ್ಯಂತ್ರಗಳು ನಡೆಯುವಂತಹ ದಿನಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ಇದು ನಿಲ್ಲಬೇಕು, ಆ ಕ್ಷೇತ್ರದಲ್ಲಿ ಶಾಂತಿ ನೆಲೆಸಬೇಕು, ಶ್ರದ್ಧಾಭಕ್ತಿಗಳು ಇನ್ನಷ್ಟು ಹೆಚ್ಚು ಬೆಳಗಬೇಕು ಅನ್ನುವ ಕಾರಣದಿಂದ ಈ ತಿಂಗಳ 18ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಒಂದು ವಾರಗಳ ಕಾಲ ಶಿವಪಂಚಾಕ್ಷರಿ ಜಪವನ್ನು ವೈಯಕ್ತಿಕವಾಗಿ ಇರಬಹುದು ಮತ್ತು ಸಾಮೂಹಿಕವಾಗಿ ಇರಬಹುದು. ಸೊ ಎಲ್ಲರೂ ಕಾರ್ಯಕರ್ತರು, ವಿಶೇಷವಾಗಿ ಬೇರೆ ಬೇರೆ ಸಂಘಟನೆಗಳು, ಮಠ ಮಂದಿರಗಳು ಸಹಿತ ಈ ರೀತಿಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಶಿವಪಂಚಾಕ್ಷರಿ ಜಪವನ್ನು ಪಠಿಸುವುದರ ಮುಖಾಂತರ ಅಲ್ಲಿ ಅಪಪ್ರಚಾರ ದೂರವಾಗಿ ಆ ಷಡ್ಯಂತ್ರದಿಂದ ಹೊರಗಡೆ ಬಂದು ಅಲ್ಲೊಂದು ಶಾಂತಿ ನೆಲೆಸಬೇಕು ಅನ್ನೋದನ್ನು ವಿಶ್ವ ಹಿಂದೂ ಪರಿಷತ್ ಕರೆ ಕೊಡ್ತಾ ಇದೆ. ಎಲ್ಲ ಭಕ್ತಾದಿಗಳು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಈ ಕಾರ್ಯದಲ್ಲಿ ಭಾಗಿಯಾಗಬೇಕೆಂದು ವಿಶ್ವ ಹಿಂದೂ ಪರಿಷತ್ ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ.